ಚಿತ್ರದುರ್ಗ ನಗರ ಹಾಗೂ ಕ್ಷೇತ್ರ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವ ಹಾಗೂ ಯುವಕರಾದ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿಯವರಿಗೆ ಸಚಿವ ಸ್ಥಾನ ಸಿಗುವಂತೆ ಅವರ ಅಭಿಮಾನಿಗಳು ದೇವರುಗಳ ಮೊರೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತರಾಗಿರುವ ಶಾಸಕ ವೀರೇಂದ್ರ ಪಪ್ಪಿ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಕೆರೆ ತುಂಬಿಸುವ ಯೋಜನೆಯಲ್ಲಿ 8 ಕೆರೆಗಳು ಕೈಬಿಟ್ಟಿದ್ದವು. ಶಾಸಕರು 8 ಕೆರೆಗಳನ್ನು ಪಟ್ಟಿಗೆ ಸೇರಿಸಲು ಸಿಎಂಗೆ ಮನವಿ ಮಾಡಿದ್ದು, ಪಟ್ಟಿಗೆ ಈಗಾಗಲೇ ಸೇರ್ಪಡೆಯಾಗಿವೆ. ಇದರಿಂದ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಎಂದು ನಗರದ ಅಯ್ಯಪ್ಪ ಸ್ವಾಮಿ ವಿಶೇಷ ಪೂಜೆ ಹಾಗೂ ಬಡ ಮಕಾನ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಬೆಂಬಲಿಗರು ಸಲ್ಲಿಸಿದ್ದಾರೆ. ಶಾಸಕರು ಸಂಕಷ್ಟದಲ್ಲಿರುವಾಗ ವಿಶೇಷ ಪೂಜೆ ಮಾಡಿಸಿದ್ದು, ಅದರ ಫಲವಾಗಿ ಕಷ್ಟದಿಂದ ಹೊರಬಂದಿದ್ದಾರೆ. ಈಗಲೂ ಸಚಿವ ಸ್ಥಾನ ಸಿಗುವ ನಂಬಿಕೆ ಇದೆ ಎಂದು ಬೆಂಬಲಿಗರು ಹೇಳುತ್ತಾರೆ. ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ಏನು ವಿಶೇಷ ಅಂತಂದರೆ, ಚಿತ್ರದುರ್ಗದ ಜನಪ್ರಿಯ ಶಾಸಕರಾದಂಥ ಕೆ.ಸಿ. ವೀರೇಂದ್ರ ಪಪ್ಪಿಯಣ್ಣವರು ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಿಶೇಷವಾಗಿ ನನ್ನ ಹೈಕಮಾಂಡ್ ಆದಂಥ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೆದಳ್ಳಿ ಚಿತ್ರದುರ್ಗ ಇಲ್ಲಿ ವಿಶೇಷವಾದಂಥ ಪೂಜೆ ಮಾಡಿದ್ವಿ. ನಮ್ಮ ಸಂಪೂರ್ಣ ತಂಡ ಬಂದು ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಆದಷ್ಟು ಬೇಗ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ ಬೇಡ್ಕೊಳ್ತಾ, ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ, ಹೋದ ಸಲ ನಾವು ಪಾದಯಾತ್ರೆ ಮಾಡಿದ್ವಿ. ಅಣ್ಣವರಿಗೆ ಒಂದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ವಿ. ನಮ್ಮ ಒಂದು ಮನೋಭಿಲಾಷೆಯಲ್ಲಿ ಅದು ಸಕ್ಸಸ್ ಆಯಿತು ಅಂತ ಒಂದು ಆಸೆ ಆಯಿತು. ಮತ್ತು ಅದೇ ನಿಟ್ಟಿನಲ್ಲಿ ಈ ವರ್ಷ ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಶಿವಭಿಲಾಷೆಯಲ್ಲಿ ಈ ವರ್ಷನೇ ಸಹಿತವಾಗಿ ನವೆಂಬರ್ ತಿಂಗಳಲ್ಲಿ ನಾನು ಪಾದಯಾತ್ರೆನ ಕೈಗೊಳ್ತಾ ಇದ್ದೀನಿ. ಒಂದು ವಿಶೇಷ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಬಾರಿ ನನ್ನ ಹೈಕಮಾಂಡ್ ಆದಂಥ ಅಯ್ಯಪ್ಪನಲ್ಲಿ ಬೇಡ್ತಾ ಮಂತ್ರಿ ಸ್ಥಾನ ಸಿಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಇಲ್ಲಿ ಅಹಮದ್ ಬಾಬಾ ಸರ್ಕಾರ ಅವರ ಸಾನ್ನಿಧ್ಯದಲ್ಲಿ ಬಂದು ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಏನು ವಿಚಾರ ಅಂತಂದರೆ, ಇವತ್ತು ನಮ್ಮ ಕೆ.ಸಿ. ವೀರೇಂದ್ರ ಪಪ್ಪಿ ಶಾಸಕರು ಏನಿದ್ದಾರೆ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಬೇಡಿಕೆ, ನಮ್ಮ ಆಸೆನ ಈಡೇರಲಿ ಅನ್ನೋದು ಉದ್ದೇಶದಿಂದ ನಾವು ಇವತ್ತು ಬಂದಿಲ್ಲಿ ಎಲ್ಲ ಸೇರಿದ್ದೀವಿ. ಕೆ.ಸಿ. ವೀರೇಂದ್ರ ಪಪ್ಪಿ ಎಲ್ಲ ಬಳಗ. ಇದಕ್ಕೂ ಮುಂಚೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ನಮ್ಮ ಬಸವರಾಜವರು ಎಲ್ಲ ಸ್ನೇಹಿತರೆಲ್ಲ ಅದು ಪೂಜೆ ಸಲ್ಲಿಸಿದ್ರು. ನಾನು ಕೂಡ ಇವತ್ತು ಬಡ ಮಕ್ಕಳಿಗೆ ಹೋಗಿ ಒಳ್ಳೆ ಪ್ರೇಯರ್ ಮಾಡಿ ಬರೋಣಪ್ಪ, ಅಲ್ಲೂ ಕೂಡ ಬೇಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಎಲ್ಲರೂ ಕೂಡ ಎಲ್ಲ ಸೇರಿದ್ದೀವಿ. ಇಲ್ಲಿ ನಮ್ಮ ಉದ್ದೇಶ